ಇನ್ನು ಬೆಂಗಳೂರಿನ ಮಾವಳ್ಳಿಯಿಂದ 7 ಜನ ಗೆಳೆಯರು ಗೋಕರ್ಣಕ್ಕೆ ಎಂಟ್ರಿ ಪ್ರವಾಸಕ್ಕೆ ಹೊರಟಿದ್ರು. ಗೋಕರ್ಣ ಟ್ರಿಪ್ಗೆ ಹೋದವರಲ್ಲಿ 2 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮಂಜುನಾಥ್ ಹಾಗೆ ಸಂಧ್ಯಾ, ಬಿಂದು ಸೇರಿ ಒಟ್ಟು 7 ಜನ ಸ್ನೇಹಿತರು ಗೋಕರ್ಣಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಸಾವು ಬದುಕಿನ ಹೋರಾಟವನ್ನ ಮಾಡ್ತಿದ್ದಾರೆ. 23% ಮಂಜುನಾಥ್ ಎಂಬಾತನ ದೇಹ ಸುಟ್ಟು ಹೋಗ್ಬಿಟ್ಟಿದೆ. ಸೊಂಟದ ಕೆಳಭಾಗ ಸುಟ್ಟು ಹೋಗಿದ್ದು ಪ್ರಾಣ ಸಂಕಟವನ್ನ ಅನುಭವಿಸುತ್ತಿದ್ದಾನೆ. ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ವಾರ್ಡ್ನಲ್ಲಿ ಮಂಜುನಾಥ್ಗೆ ಚಿಕಿತ್ಸೆ ಮುಂದುವರೆದಿದೆ. ಮೊದಲಿಗೆ ಈತನನ್ನ ಶಿರಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆನಂತರ ಬರ್ನ್ ಇಂಜುರಿಯ ಕಾರಣಕ್ಕಾಗಿ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡಲಾಗುತ್ತೆ. ಒಟ್ಟು 7 ಜನ ಸ್ನೇಹಿತರು ಗೋಕರ್ಣಕ್ಕೆ ಹೋಗಿದ್ದು ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು ಹಾಗೆ ಕವಿತಾ ಇವರೆಷ್ಟು ಜನ ಹೋಗಿದ್ರು. ಇವರೆಷ್ಟು ಜನರಲ್ಲಿ 2 ಜೀವ ಕಳ್ಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, 7 ಜನ ಸ್ನೇಹಿತರಲ್ಲಿ 2 ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಂಜುನಾಥ್ ಕಂಡೀಷನ್ ಸದ್ಯ ಹೇಗಿದೆ? ವಿಜಯಶ್ರೀ, ಸದ್ಯ ಮಂಜುನಾಥ್ಗೆ ಸುಮಾರು 23% ಸುಟ್ಟ ದೇಹಗಳಾಗಿ ಆತನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ನಿನ್ನೆ ಎಲ್ಲರೂ ಕೂಡ ರಾತ್ರಿ 8:45 ಸುಮಾರಿಗೆ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಬರುವಂತ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿ ಬಳಿಯಿಂದಾನೆ ಎಲ್ಲ 7 ಜನ ಕೂಡ ಬೆಂಗಳೂರಿನ ಮಾವಳ್ಳಿಯವರು ಬೆಂಗಳೂರಿನಿಂದ ಗೋಕರ್ಣಗೆ ಟ್ರಿಪ್ ಹೋಗ್ತಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಇವತ್ತು ಕ್ರಿಸ್ಮಸ್ ರಜೆ ಇರೋದ್ರ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮೊದಲೇ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು. ನಿನ್ನೆ ತಡರಾತ್ರಿ ನಡೆದಂತ ಘಟನೆಯಲ್ಲಿ ಬಸ್ ಅಪಘಾತ ಪ್ರಕರಣದಲ್ಲಿ 7 ಜನರ ಪೈಕಿ 2 ಮೃತಪಟ್ಟಿದ್ದು, ಉಳಿದ 5 ಜನರ ಪೈಕಿ ಮಂಜುನಾಥ್ಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ರೆ, ಉಳಿದ 4 ಜನ ಏನಿದ್ದಾರೆ ಅವ್ರಿಗೆ ಶಿರಾ ಹಾಗೂ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಇವರ ವಿಳಾಸಗಳನ್ನ ಸದ್ಯ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಗಾಯಾಳು ಮಂಜುನಾಥ್ ಕೊಟ್ಟಂತ ಮಾಹಿತಿ ಮೇರೆಗೆ ಗಾಯಾಳುಗಳ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಹಿರಿಯೂರು ಪೊಲೀಸರು ಮಾಡ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ 7 ಜನರ ಪೈಕಿ 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಸ್ಥಳೀಯ ಪೊಲೀಸರು ಮಾಡ್ತಿರುವಂತದ್ದು. ವಿದ್ಯಾಶ್ರೀ, ರೈಟ್ ಶಿವಕುಮಾರ್, ಈಗ ಸಾವನ್ನಪ್ಪಿದವರಂತಹ ಸ್ನೇಹಿತರಲ್ಲಿ 7 ಜನ ಮಾವಳಿಯಿಂದ ಹೊರಟವರು ಯಾರು ಅನ್ನೋ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಯಾಕಂದ್ರೆ ಗಾಯಾಳುಗಳ ಲಿಸ್ಟ್ ನಾವು ನೋಡಿದಾಗ ನೀವು ಈ ಏನ್ ಲಿಸ್ಟ್ 7 ಜನ ಸ್ನೇಹಿತರದ್ದು ಹಾಕಿದಿರಿ, ಅದರಲ್ಲಿ ಬಿಂದು ಅವರ ಹೆಸರು ಕಾಣಿಸ್ಲಿಲ್ಲ ಗಾಯಾಳುಗಳ ಲಿಸ್ಟ್ನಲ್ಲಿ. ಅವರ ಫ್ರೆಂಡ್ಸ್ ಯಾರಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾರೆ ಶಿವಕುಮಾರ್, ಸಾವನ್ನಪ್ಪಿದವರು ಯಾರು ಅಂತ ಹೇಳಿ? ವಿದೇಶಿ ಘಟನಾ ಸ್ಥಳದಲ್ಲಿ ಇದ್ದಂತವರು ಕೊಟ್ಟಂತ ಮಾಹಿತಿ ಮೇರೆಗೆ ಪೊಲೀಸರು ಮೃತದೇಹಗಳನ್ನ ಐಡೆಂಟಿಫಿಕೇಶನ್ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿರುವಂತದ್ದು. 7 ಜನರ ಪೈಕಿ 2 ಮೃತಪಟ್ಟಿರುವಂತದ್ದು. ಗಾಯಗಳಗಳಿಂದ ವಿವರಗಳನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಸದ್ಯ ಮೃತಪಟ್ಟಂತವರ ವಿವರಗಳನ್ನ ಇನ್ನಷ್ಟೇ ಪೊಲೀಸ್ ಇಲಾಖೆ ಕೊಡ್ಬೇಕಾಗುತ್ತೆ. ಆದ್ರೆ ಈ 7 ಜನರ ಪೈಕಿ 2 ಮೃತಪಟ್ಟಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಡೀಟೇಲ್ಸ್